ಸೊ ಬೇಸಿಕಲಿ ಒಂದು ಸಾಂಗ್ ಶೂಟ್ ಪ್ಲಾನ್ ಮಾಡ್ತಾ ಇದ್ದೀನಿ. You guys love sunset. Please will believe. I'm really proud of you. Vade is so cute. Okay, so Suksama. Okay. ಎಷ್ಟು ಚೆನ್ನಾಗಿದೆ ಅಲ್ವಾ ವಡೆ? Big ceremony in Bali. Thanks ವಡೆ. ಸ್ವಲ್ಪ ಮುಂದೆ ಕೂರ್ಸಿದ್ಯಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್ ಇವಾಗ ಹುಳುವಾಟು ದೇವಸ್ಥಾನಕ್ಕೆ ಬಂದಿದ್ದೀವಿ. 5:30 ಶೋ ಸ್ಟಾರ್ಟ್ ಆಗುತ್ತೆ, ಬಟ್ ಅಲ್ಲಿ ಟೈಮ್ ಆಗೋಯ್ತು. ಇವಾಗ 5:50 ಆಗಿದೆ. ನಾನು ಬಟ್ಟೆ ಅಲ್ಲಿ ವಡೆ ಶಾಪಿಂಗ್ ಮಾಡಿದ್ವಲ್ಲ, ಸೊ ಆ ಬಟ್ಟೆ ಹಾಕೊಳ್ಳೋಕ್ಕೆ ಇವಾಗ ಇಲ್ಲಿ ವಾಶ್ರೂಮ್ಗೆ ಬಂದಿದ್ದೀವಿ. ಇಲ್ಲಿ ಹೋಗಿ ನಾವು ಎಲ್ಲಿದೆ ವಾಶ್ರೂಮ್? ಆ ಕಡೆ ಇದೆ. ಸೊ ಇಲ್ಲಿ ಬೇಗ ಹೋಗಿ ಚೇಂಜ್ ಮಾಡಿ ಅಟೆಂಡ್ ಮಾಡೋಕ್ಕೆ ಹೋಗ್ತೀವಿ. ಅದು 1 hour ಶೋ ಅಂದರೆ ಆಯಿತಾ. ವಿಲ್ ಓನ್ಲಿ ಹಾಫ್ ಆನ್ ಅವರ್ ಲೇಟ್, ಬಟ್ ಲೆಟ್ಸ್ ಡೂ ದಿಸ್. ಓಕೆ ಗೈಸ್, ಸೊ ಇದು ನನ್ನ ಔಟ್ಫಿಟ್ ಅಲ್ಲಿ ತೊಗೊಂಡಿದ್ದು. ಇದು ನಮಗೆ ಅಲ್ಲಿ ರಾಯಲ್ ಫಿಟ್ ನಮ್ಮ ಹಾಡಿದ್ದು. ಲೆಟ್ಸ್ ಗೋ. ವಡೆ ಅಲ್ಲಿ ಕೃಷ್ಣ ಅಲ್ಲಿ ತೊಗೊಂಡಿರೋ ಔಟ್ಫಿಟ್ ನೈಸ್. ವಡೆ ಸಸ್ಯಸ್ತು. ವಡೆ ಈಸ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ಹಿಮ್. ನನಗೆ ಇಷ್ಟು ದಿನ ಸ್ವಲ್ಪ ಗಿಲ್ಟ್ ಇತ್ತು. ಎಲ್ಲ ಕಡೆ ಬರೀ ಹೆಣ್ಮಕ್ಳಿಗೆ ಬಟ್ಟೆ ಮತ್ತು ನನಗೆ ಬೇಕಾಗಿರೋ, ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ಆಲ್ರೆಡಿ ಕೆಲವು ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ. ದೇರ್ ಸೋ ಗುಡ್. ಫೈನಲಿ ವಡೆಗೆ ಇವತ್ತು ಒಂದು ಜಾಗ ಹುಡುಕಿ ಅಲ್ಲಿಂದ ಬಟ್ಟೆ ತೊಗೊಂಡಾದ್ಮೇಲೆ ಇಲ್ಲಿ ಆಲ್ರೆಡಿ ಅವ್ನು ಎಂಟ್ರ್ ಆದ ತಕ್ಷಣ ಎಷ್ಟೊಂದು ಜನ ಅವನಿಗೆ ಯು ಲುಕ್ ವೆರಿ ಹ್ಯಾಂಡ್ಸಮ್ ಅಂತ ಕಾಂಪ್ಲಿಮೆಂಟ್ ಕೊಟ್ಟರು. ಸೊ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಯು ಕ್ಯಾನ್ ಸಿ ಹೀ ಈಸ್ ಆಲ್ಸೋ ವೆರಿ ಹೆಂಗನ್ಸ್ತು? ಸೂಪರ್, ಚೆನ್ನಾಗಿತ್ತು. ಅವ್ರ ರಾಮಾಯಣ ಬೇರೆ ಥರ ಇದೆ, ನಮ್ಮ ರಾಮಾಯಣ ಬೇರೆ ಥರ ಇದೆ. ಬಟ್ ಹನುಮಾನ್ ನೋಡೋಕೆ ಸ್ವಲ್ಪ ಚೆನ್ನಾಗಿ, ಹನುಮಾನ್ ಜೈ ಹನುಮಾನ್ ಅಂತ ಕಿರಿಸ್ತಾ ಇದೆ. ಎಲ್ಲರೂ ಮಕ್ಕ ನೋಡ್ತಾ ಇದೆ, ಏನು ಕಿರಿಸ್ತಾ ಇದೆ. ಬಟ್ ಇವ್ರು ಡಿಫ್ರೆಂಟ್ ಆಗಿದೆ ಹನುಮಾನ್ ರಾಮಾಯಣ. ಚೆನ್ನಾಗಿತ್ತು. ಬೆಸ್ಟ್ ಥಿಂಗ್ ಏನಂದರೆ ವಿ ಆರ್ ಲೇಟ್. ಯು ಆಲ್ವೇಸ್ ಲೇಟ್. ನಮಗೆ ಫ್ರಂಟ್ ರೋ ಕ್ಯಾಲ್ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದೀವಿ. ಚೆನ್ನಾಗಿತ್ತು. ಆ್ಯಕ್ಚುಲಿ ಗೈಸ್ ನಾನು ಹೇಳ್ದಂಗೆ ಸ್ವಲ್ಪ ಲೇಟ್ ಆಯಿತು. ಸೊ ಜಾಗ ಇರಲಿಲ್ಲ, ಮುಂದೆ ಕೂರಿಸಿದ್ರು. ಯಾರೋ ಮಧ್ಯೆ ಇಬ್ಬರು ಎದ್ದೋಗ್ಬಿಟ್ರು ಫಸ್ಟು. ಅಲ್ಲೇ ಹೋಗಿ ಕೂತ್ಕೊಂಡ್ಬಿಟ್ವಿ. ಸೊ ತುಂಬ ಚೆನ್ನಾಗಿತ್ತು. ಐ ಲೈಕ್ ಐ ಥರೋಲಿ ಎಂಜಾಯ್ಡ್ ಇಟ್. ಅದು ಶೋ ಆದ ತಕ್ಷಣ ಸ್ವಲ್ಪ ಫೋಟೋಸ್ ಕೂಡ ತೊಗೊಂಡ್ಬಿಟ್ವಿ. ಸೋ ಗುಡ್. ಹಾಯ್ ಹೇಳಿದ್ರು, ಇವತ್ತು ಬಾಲಿಯಲ್ಲಿ ನಮ್ಮ ಕೊನೆಯ ದಿನ ಆ್ಯಂಡ್ ಇದು ನಮ್ಮ ಕೊನೆಯ ದಿನದ ಸ್ಟೇ ಆಗಿದೆ. ಇವತ್ತು ಪ್ಲ್ಯಾನ್ ಸ್ವಲ್ಪ ಅನ್ಪ್ರಿಡಿಕ್ಟಬಲ್ ಆಗಿದೆ. ಇವತ್ತು ಲಾಸ್ಟ್ ಡೇ, ಜಾಸ್ತಿ ಪ್ಲಾನಿಂಗ್ ಮಾಡಿರ್ದಿರ, ಏನಾದರೂ ಪೆಂಡಿಂಗ್ ಇದ್ದರೆ ಮುಗಿಸ್ಕೊಳ್ಳೋಣ ಅಂತ. ಸೊ ಹೋಗ್ತಾ ಹೋಗ್ತಾ ನನ್ನ ಜೊತೆ ನಿಮಗೂ ಗೊತ್ತಾಗುತ್ತೆ ಏನು ಮಾಡ್ತಾ ಇದ್ದೀವಿ ಅಂತ. ಓಕೆ ಗೈಸ್, ಸೊ ಇದು ನಾನು ಇವತ್ತಿನ ಔಟ್ಫಿಟ್. ಈ ಡ್ರೆಸ್ ನಾನು ಸೋಲ್ ಸ್ಟೋರಿಂದ ತೊಗೊಂಡೆ ಆ್ಯಂಡ್ ಇದು ಮೊಬೈಲ್ ಟಾರ್ಚ್ ವೆಬ್ಸೈಟಿಂದ ತೊಗೊಂಡೆ. ಆ್ಯಂಡ್ ಇದು ನಾನು ಶೀನಿಂದ ತೊಗೊಂಡಿದ್ದು. ದೀಸ್ ಗ್ಲಾಸಸ್ ಆರ್ ಫ್ರಮ್ ಫಾಸ್ಟ್ ಟ್ರ್ಯಾಕ್. ಅಲ್ಲ ಸಾರಿ, ಲೆನ್ಸ್ ಕಾರ್ಡ್. ಫಾಸ್ಟ್ ಟ್ರ್ಯಾಕ್ ಇಲ್ಲ, ಲೆನ್ಸ್ ಕಾರ್ಡ್, ಸಾರಿ. ಆ್ಯಂಡ್ ಇದು ನನ್ನ ವಾಚ್ ನಾನು ಬರ್ಡೇಗೋಸ್ಕರ ಅಂತ ಬೈ ಮಾಡಿದೆ. ಆ್ಯಂಡ್ ಇದು ನಾನು ಸವಾನಲ್ಲಿ ಆರ್ಡರ್ ಮಾಡಿದೆ, ಈ ಹ್ಯಾಂಡ್ ಬ್ಯಾಂಡ್ಸ್ ವಾಟ್ ಎವರ್ ಯು ಸಿ. ಲೆಟ್ಸ್ ಗೋ ಗೈಸ್. ವಡೆ ಈಸ್ ಸೋ ಕ್ಯೂಟ್. ಅವನೇನು ಬರೀತಾ ಇದ್ದಾನೆ ಗೊತ್ತಾ? ಸೋ ಕ್ಯೂಟ್ ವಡೆ. ಸೊ ಬೇಸಿಕಲಿ ಒಂದು ಸಾಂಗ್ ಶೂಟ್ ಪ್ಲಾನ್ ಮಾಡ್ತಾ ಇದ್ದೀನಿ. 3 ಬಟ್ಟೆ ಇದೆ, 3 ಶರ್ಟ್ ಇದೆ, ಬ್ಲ್ಯಾಕ್, ರೆಡ್, ಬ್ರೌನು. ಯಾವ ಲಿರಿಕ್ಸ್ ಎಲ್ಲೆಲ್ಲಿ ಬರ್ಬೇಕು ಅಂತ ಬರ್ಕೊತಾ ಇದ್ದೀನಿ. ಯಾವ ಬಟ್ಟೆ ಹಾಕೋಬೇಕು, ಯಾವ ಶಿಂಪ್ ಬರ್ಕೋಬೇಕು ಅಂತ ಬರ್ಕೊತಾ ಇದ್ದೀನಿ. ಎಷ್ಟು ಕಷ್ಟ ಪಡ್ತಾ ಇದ್ದೀನಿ. ಈ ವಿಡಿಯೋನ ನಾನು ಇಂಡಿಯಾಗ ಪೋಸ್ಟ್ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ಹೋಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಐಡಿ ಬಂದು ಇಲ್ಲಿ ಬರ್ತಿದೆ ನೋಡಿ. ವಡೆ ಇಸ್ ಸೋ ಕ್ಯೂಟ್. ಓಕೆ, ಸೊ ನೆನ್ನೆಯಿಂದ ಐ ಆಮ್ ಲೈಕ್ ಎಲ್ಲ ಬರೀ ಹೆಣ್ಮಕ್ಳದು, ಲೈಕ್ ನನ್ಗೆ ಎಲ್ಲಿ ಬೇಕಲ್ಲಿ ಫೋಟೋಸ್ ತೊಗೊಂಡು ಎಲ್ಲಿ ಬೇಕಲ್ಲಿ ವಿಡಿಯೋ ಎಲ್ಲ ಮಾಡಿಕೊಂಡೆ. ಪಾಪ ವಡೆ ಬರೀ ಕ್ಯಾಮ್ರಾಮನ್ ಕೆಲಸ ಮಾಡ್ತಿದ್ದ. ದ ವರ್ಸ್ಟ್ ಪಾರ್ಟ್ ಇಸ್ ಅವ್ನು ನನ್ನ ಫೋಟೋಸ್ ತೊಗೊಂಡ್ಮೇಲೆ ಅಷ್ಟು ಸೆಕೆ, ಅಷ್ಟು ಬಿಸಿಲು ಅಂದರೆ ಅವ್ನ ಶರ್ಟ್ ಎಲ್ಲ ಒದ್ದೆ ಆಗಿಬಿಡೋದು ಆಯಿತಾ. ಆಮೇಲೆ ಅವ್ನಿಗೆ ಬಿಸಿಲು ಅಂದರೆ ತಡ್ಕೊಳೋಕ್ಕೆ ಆಗಲ್ಲ, ಚೂರು ತಡ್ಕೊಳಕ್ಕಾಗಲ್ಲ. ಅವ್ನಿಗೆ ಫುಲ್ ಇರಿಟೇಷನ್ ಆಗೋಗ್ಬಿಡೋದು, ಇಲ್ಲ ಬೇಕಾಗಿಲ್ಲ ಅಂತ. ಸೊ ಐಮ್ ಲೈಕ್ ನೋ ವಡೆ ಟುಡೇ ಪ್ಲೀಸ್ do what you want to do anta. I'm like I'll just shut up and let's make the best thing happen for Vade today. And it's so cute. ಅವ್ನು ಎಷ್ಟು ಎಫರ್ಟ್ ಹಾಕ್ತಿದ್ದಾನೆ. ಒನ್ ಲೈನು ಎಲ್ಲಿ ತೊಗೋಬೇಕು, ಹೆಂಗೆ ತೊಗೋಬೇಕು, ಔಟ್ಫಿಟ್ಸ್ ಎಲ್ಲಿ ಯಾವ ಥರ ಇರಬೇಕು, ಫುಲ್ ಪಿಕ್ಚರೈಸೇಷನ್ ಎಲ್ಲ ಮಾಡ್ಕೊಂಡು ಮಾಡ್ತಿದ್ದಾನೆ. ಸೊ ಪ್ಲೀಸ್ ಗೈಸ್, ಈ ವ್ಲಾಗ್ ನೋಡ್ತಿದ್ರೆ ಹೋಗ್ಬಿಟ್ಟು ವಿಡಿಯೋ ವಡೆದು ಈ ರೀಲ್ನ ನೀವು ಹೋಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ವ್ಲಾಗಿಂದ ಹೋಗ್ತಿದ್ರೆ ಬಾಲಿ ಅಂತ ಹಾರ್ಟ್ ಹಾಕಿ ಕಮೆಂಟ್ ಮಾಡಿ ವಡೆ ವಿಡಿಯೋಗೆ. ಸಾಂಗ್ ಬಂದು ಪ್ರೀತ್ಸೈ. ಇಷ್ಟು ದಿನ ಬಾಲಿಯಲ್ಲಿ ಇಲ್ಲೇ ಫಸ್ಟ್ ಟೈಮ್ ನಾವಿಷ್ಟು ಟ್ರಾಫಿಕ್ನ ಫೇಸ್ ಮಾಡ್ತಿರೋದು. ಉಬುದಲ್ಲಿ ಅಷ್ಟು ಟ್ರಾಫಿಕ್ ಇಲ್ಲ. ಕೂಟ, ಸೆಮಿನ್ಯಾಕ್ ಮ್ಯಾನೇಜಬಲ್, ಬಟ್ ಗೋಯಿಂಗ್ ಟುವರ್ಡ್ಸ್ ಚಾಂಗು ಫುಲ್ ಟ್ರಾಫಿಕ್ ಇದೆ.
ಅದು ಇದು ಆಫ್ ಸೀಸನ್ ಬೇರೆ, ಆದರೂ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋಕ್ಕೆ ಅಟ್ಲೀಸ್ಟ್ 1.5 2 hours ಬೇಕಾಗುತ್ತೆ ನಿಮಗೆ. ಸೊ ನೋಡ್ಕೊಂಡು ಪ್ಲ್ಯಾನ್ ಮಾಡಿ ನೀವು ಡೇ ಟೈಮ್ ಯಾವಾಗ ಮಾಡ್ತೀರಾ. ಎಸ್ಪೆಷಲಿ ಮಂಡೇಸ್ ವೀಕ್ಡೇಸ್ ಜಾಸ್ತಿ ಟ್ರಾಫಿಕ್ ಇರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಆನ್ 19th entire Bali shuts down, right? Yeah, silent day. Silent day, why? It's big ceremony in Bali. After that, it's silent. It's New Year. New Year in Bali like that. Just for the stay in the home. No electric power, no fire. Only stay on the home. Okay, why silent day? Like respecting God or something? Yeah, it's the respect for the wood. For Earth. Yeah. Oh, For wow. yeah. ನೈಸ್ ಗೈಸ್. 19th ಬಾಲಿಯಲ್ಲಿ ನ್ಯೂ ಇಯರ್ಸ್ ಇದೆ. ಸೊ ಅದನ್ನು ಇವರು ಸೆಲೆಬ್ರೇಟ್ ಮಾಡೋಕ್ಕೆ ಸೈಲೆಂಟ್ ಡೇ ಮಾಡ್ತಾರೆ. ಎಲ್ಲ ಕಂಪ್ಲೀಟ್ಲಿ ಶಟ್ ಡೌನ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ದಿ ಓನ್ಲಿ ಪ್ಲೇಸ್ ಇನ್ ದ ಎಂಟೈರ್ ವರ್ಲ್ಡ್ ವೇರ್ ಒಂದು ಪೂರ್ತಿ ದಿನ ಏರ್ಪೋರ್ಟ್ನ ಶಟ್ ಡೌನ್ ಮಾಡ್ತಾರೆ. ಔಟ್ ಆಫ್ ರೆಸ್ಪೆಕ್ಟ್ ಟು ದಿ ಅರ್ತ್, ಔಟ್ ಆಫ್ ರೆಸ್ಪೆಕ್ಟ್ ಟು ಮದರ್ ನೇಚರ್. ಸೊ ಕರೆಂಟು ಇರಲ್ಲ, ಏನೂ ಇರಲ್ಲ, ಅಂಗಡಿನೂ ಇರಲ್ಲ. ಯು ಜಸ್ಟ್ ಹ್ಯಾವ್ ಟು ಸ್ಟೇ ಹೋಮ್. ಗೈಸ್, ಇವಾಗ ನಾವು ತಾನಾ ಲಾಟಿಗೆ ಬಂದಿದ್ದೀವಿ. ಇದು ಒಂದು ದೇವಸ್ಥಾನ ಥರನೇ, ಇಲ್ಲಿ ದೇವಸ್ಥಾನ ಥರ ಅಲ್ಲ, ದೇವಸ್ಥಾನನೇ. ಸೊ ಇದು ಅದರ ಪಾರ್ಕಿಂಗ್. ಇಲ್ಲಿ ನಿಮಗೆ ಎಂಟ್ರಿ ಫೀ 75K ಪರ್ ಪರ್ಸನ್. ಓಕೆ, ಸೊ ಇದೇ ತಾನಾ ಲಾಟ್. ಓಕೆ, ಸೊ ಇಲ್ಲಿ ದೇವಸ್ಥಾನ ಇರೋದು, ನೀವೆಲ್ಲ ನೋಡ್ಬೋದು ಹೆಂಗಿದೆ ಅಂತ. ಹಾಂ, ಎಷ್ಟು ಚೆನ್ನಾಗಿದೆ ಅಲ್ವಾ ಬಿಡೆ? ಸೂಪರ್ ಆಗಿದೆ ಬಿಡೆ. ಏನಿದು? ತಾನಾ ಲಾಟ್ ಅಂತ. ಇದು ಒಂದು ವೆರಿ ಫೇಮಸ್ ಟೆಂಪಲ್. ಬಂದರೆ ಐ ಥಿಂಕ್ ಬೇಗ ಬನ್ನಿ, ಇಲ್ಲ ಸಂಜೆ ಹೊತ್ತು ಬನ್ನಿ. ಮಧ್ಯಾಹ್ನ ತುಂಬ ಬಿಸಿಲಿದೆ, ಬಟ್ ಇಟ್ಸ್ ಲೈಕ್ ರಿಯಲಿ ಬ್ಯೂಟಿಫುಲ್. ನೀವು ನೋಡ್ಕೋಬೇಕು. ವಾವ್, ವಡೆ. ಗುಹೆ ಒಳಗೆ ಏನೋ ಇದೆ. ಅಲ್ಲೆಲ್ಲ ದೇವಸ್ಥಾನ ಹತ್ಕೊಂಡು ಹೋಗೋದು. ರೈಟ್ ಗೈಸ್, ಇಲ್ಲಿ ಎಳ್ನೀರು ಸೈಜ್ ನೋಡಿ ಎಷ್ಟಿದೆ. ಒಳಗಡೆ ತಿನ್ನಕ್ಕೆ ಸ್ಪೂನ್ ಕೊಟ್ಟಿದ್ದಾರೆ, ಅಷ್ಟು ದೊಡ್ಡದಿದೆ ಇದು. ನಮ್ಮ ಕೊನೆಯ ದಿನ ನಾವಿವಾಗ ಇಲ್ಲಿ ಲೂನಾ ಬೀಚ್ ಕ್ಲಬ್ಗೆ ಬರ್ತಾ ಇದೀವಿ. ಇದು ತುಂಬ ರೀಲ್ಸ್ ನೋಡಿದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಇದು ಅದರದ್ದು ಪಾರ್ಕಿಂಗ್ ಲಾಟ್. ಅಲ್ಲಿ ಬಗಿ ಇರುತ್ತೆ, ಬಗಿಯಲ್ಲಿ ಕುತ್ಕೊಂಡು ಅವ್ರು ನಮಗೆ ಲೂನಾ ಬೀಚಿಗೆ ಕರ್ಕೊಂಡು ಹೋಗ್ತಾರೆ. ಇವಾಗ ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ನಾವು ಬಗಿಯಲ್ಲಿ ಕೂತಿದ್ದೀವಿ. ಇಲ್ಲಿಂದ ಅವ್ರು ನಮ್ಮ ಬೀಚ್ ಕ್ಲಬ್ಗೆ ಕರ್ಕೊಂಡು ಹೋಗ್ತಾರೆ. ಎಂಟ್ರೆನ್ಸಲ್ಲಿ ಹೆಂಗಿದೆ ಅಂತ ಸೈಡಿಂದ ಓಕೆ. ಸೊ ಬೇಸಿಕ್ಲಿ ಇಲ್ಲಿ ಹೇಗೆ ಅಂದರೆ ಎಂಟ್ರಿಗೆ ಒಂದು ಫೀ ಇರುತ್ತೆ. ಈಗ ನೀವು ಯಾವುದಾದ್ರೂ ಬೆಡ್ಸ್ ಅಥವಾ ಸನ್ ಬೇಬಿನ ಬೆಡ್ ಆಗಿರಲಿ ಅಥವಾ ಸಪ್ರೇಟಾಗಿ ನಿಮ್ಮದೇ ಒಂದು ಡೋಮ್ ಥರ ಇದೆ, ಅದನ್ನು ತೊಗೋಬೇಕಂದ್ರೆ ಎಲ್ಲದಕ್ಕೂ ಬೇರೆ ಬೇರೆ ಪ್ರೈಸ್ ಇದೆ. ನಾವಿವಾಗ ಎಂಟ್ರಿದು ಮಾತ್ರ ತೊಗೊಂಡಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ಡಿಸೈಡ್ ಮಾಡೋಣ ಅಂತ. ಆಲ್ಸೋ ನಮ್ಮ ಕೊನೆಯ ದಿನ ವಡೆಗೆ ಮತ್ತೆ ಒಂದು ಸತಿ ಸ್ಪಾ ಮಾಡಿಸ್ಕೋಬೇಕು ಅಂತ ಅನಿಸಿದೆ. ಜಾಸ್ತಿ ಹೊತ್ತಿದ್ರೆ ತೊಗೋಬೋದಿತ್ತು. ಸೊ ಇವಾಗ ಹೋಗಿ ನೋಡೋಣ ಒಳಗಡೆ ಹೆಂಗಿದೆ ಅಂತ. ಸೊ ಒಳಗೆ ನೋಡಿ ಹೆಂಗಿದೆ. ದಿಸ್ ಇಸ್ ದ ಗೈಡ್. ಸೊ ಬೇಸಿಕ್ಲಿ ನೀವು ಯಾವುದಾದ್ರೂ ಟೇಬಲ್ ಬುಕ್ ಮಾಡಿದ್ರೆ 2 million 3 million 6 million ವರೆಗೂ ಇದೆ. ಬಟ್ 6 people 7 people 10 people ಕೂತ್ಕೋಬಹುದು ಅದರಲ್ಲಿ. ಇಬ್ಬರಿಗೆ ಅಂತ ಇದ್ದಿದ್ದು ಇದು ಈ ಸನ್ ಬೆಡ್ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇದು ಒಂದು ಬೆಡ್ಗೆ ನಾವು 2 million ಕಟ್ಟಬೇಕಿತ್ತು. ಇಲ್ಲಿದೆ ಅಲ್ಲ ಅದು. ಅಂಡ್ ವಿರ್ ಲೈಕ್ ಇಟ್ಸ್ ಸೋ ಸನಿ. ಸೊ ಬೇಡ, ಬೀಚ್ ಮುಂದೆನೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಲೆಟ್ಸ್ ಸಿ. ವಡೆ ಶೆಕೆ ಆಗ್ತಿದ್ಯಾ? ವಡೆ ಕೊನೆಯ ಸ್ಟಾಪ್ ಬೀಚ್ ಲವ್ಗೆ ಬಂದಿದ್ದೀವಿ. ಇಲ್ಲಿ ಸನ್ಸೆಟ್ ನೋಡೋಕೆ ಬಂದಿದ್ದೀವಿ. ಯೂಶ್ವಲಿ ನಾನು ಎಲ್ಲೇ ಟ್ರಿಪ್ ಪ್ಲಾನ್ ಮಾಡಿದ್ರು ಅಟ್ಲೀಸ್ಟ್ ಒಂದು ಸನ್ಸೆಟ್ ನೋಡೋ ಥರ ಜಾಗನ ಪಿಕ್ ಮಾಡ್ತೀನಿ. ಬಟ್ ಇಟ್ಸ್ ಸೋ ಹಾಟ್. ನೋಡೋಣ ಹೆಂಗಿರುತ್ತೆ. ಈಗ ಟೈಮ್ ಒಂದು 5:30 ಆಗಿದೆ. ಸೊ ಐ ಥಿಂಕ್ ನಾವು ಇಲ್ಲಿಂದ ನಡ್ಕೊಂಡು ಹೋಗುವಷ್ಟೊತ್ತಿಗೆ ಸ್ವಲ್ಪ ಬಿಸಿಲು ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿಂದ ಇಲ್ಲಿ 1 kilometer ನಡ್ಕೊಂಡು ಹೋಗಬೇಕು. ಸೊ ನಾವು ಇಲ್ಲಿ ಗಾಡಿ ತೊಗೊಳ್ತಾ ಇದ್ದೀವಿ. ಹೋಗಿ ಬರೋಕ್ಕೆ 60K ಅಂತ ಹೇಳಿದ್ರು. ಇವಾಗ ವಡೆ ಓಡಿಸಿದಾನೆ, ನಾನು ಕೂತ್ಕೊಳ್ತೀನಿ, ಬೀಳಿಸ್ಬೇಡ ಗೈಸ್. ವಡೆ 2 wheeler ತಗೋಬೇಕು, 2 wheeler ತಗೊಂಡು ಒಂದು ಓಡಿಸ್ಬೇಕು ಅಂತಿದ್ದ. ಬಟ್ ಆಕ್ಚುಲಿ ಇಲ್ಲಿ ಓಡ್ಸಕ್ಕೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಬೇಕು. ಬಟ್ ಇಲ್ಲಿ ಒಳಗೆ 1 kilometer ಓಡ್ಸಕ್ ಅವ್ರು ಕೊಟ್ಟಿದ್ದಾರೆ. ಏನ್ ವಡೆ, ಈ ಆಸೆನು ನಿಂದು? ಎಲ್ಲ ಒಂದಾದ್ಮೇಲೆ ಒಂದು. ಈ ಬಿಸಿಲಲ್ಲಿ ನಡೆಯೋದು ಹೆಂಗೆ ವಡೆ? ಮುಂದೆ ಕೂರ್ಸಿದ್ಯಾ? ಓಕೆ ಗಾಯ್ಸ್, ಸೊ ನಾವ್ ಇವಾಗ ಇಲ್ಲಿ ರೀಚ್ ಆದ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಕೆಳಗೆ ಕುತ್ಕೊಂಡ್ರೆ ಮಿನಿಮಮ್ ಆರ್ಡರ್ ಇಲ್ಲ.
ಅಲ್ಲಿ ಮೇಲೆ ಹೋಗಿ ಕುತ್ಕೊಂಡ್ರೆ ಮಿನಿಮಮ್ ಆರ್ಡರ್ 100Kದು ಮಾಡಬೇಕು. ಬಟ್ ಇಲ್ಲಿ ಇವಾಗ ಫುಲ್ ಆಗಿದೆ, ಸೊ ನಾವು ಅಲ್ಲೇ ಹೋಗಬೇಕು. ಮೇಲೆ ಹೋಗಬೇಕು. ಲುಕ್ ಎಟ್ ದ ಪಾತ್, ಇಟ್ಸ್ ಸೋ ಗುಡ್. ಓ ಮೈ ಗಾಡ್, ಐ ಲವ್ ಇಟ್. ಇಟ್ಸ್ ನಾಟ್ ಸನ್ನಿ, ಸೊ ಐ ಥಿಂಕ್ Guys, I'm so happy. Sunset. So actually ಇಲ್ಲೆಲ್ಲರದು ಸೀಟಿಂಗ್ ಇದೆ ಆಯಿತಾ. ಇಲ್ಲಿ ನೋಡಿ ಯಾರ್ದು ಇಲ್ಲ, ನಮ್ಮದೇ ಲಾಸ್ಟ್ ಒನ್. ಐ ಆಮ್ ಸೋ ಹ್ಯಾಪಿ. ಬೆಸ್ಟ್. ಸೊ ಇಫ್ ಯು ಗೈಸ್ ಲವ್ ಸನ್ಸೆಟ್, ಪ್ಲೀಸ್ ಇಲ್ಲಿ ಬನ್ನಿ. ಲವ್ ಬೀಚ್ ದೇರ್. ದಿಸ್ ಇಸ್ ಸೋ ಅಮೇಝಿಂಗ್. ಅಲ್ಲಿ ರೆಸ್ಟೋರೆಂಟ್ ಇರೋದು. ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ರೆಸ್ಟೋರೆಂಟ್ ಇರೋದು. ಸೊ ಅಲ್ಲಿಂದ ಅವ್ರು ಬಂದ್ಬಿಟ್ಟು ಆರ್ಡರ್ ತೊಗೊಳ್ತಾರೆ. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಸಿಟ್ ಹಿಯರ್ ಆ್ಯಂಡ್ ಚಿಲ್. ಇಟ್ಸ್ ಜಸ್ಟ್ ಸೋ ಗುಡ್. Very happy birthday, Ilfar. She said she has. This is original flowers. ಅದು ಅವರು ಕ್ಲೋಸ್ ಮಾಡ್ತಾರೆ ಅದು ಸೈಲೆಂಟಿಗೆ. ಸೊ ಅದಕ್ಕೆ ಏನು ಮಾಡಿದೆ, ಸ್ವಲ್ಪ ಮುಂದೆ ಹೋಗಿ ನಡ್ಕೊಂಡು ಹೋಗಿ ಅಂತಂದ್ರು. ಸ್ವಲ್ಪ ಮುಂದೆ ಹೋದ್ರೆ ಎಲ್ಲೋ ಹೋಗ್ಬಿಡಿದದು. ಸ್ವಲ್ಪ ದೂರ ಅಟ್ಲೀಸ್ಟ್ ಐ ವಾಕ್ಡ್ ಆಲ್ಮೋಸ್ಟ್. ಐ ರಿಯಲೈಸ್ ಗೈಸ್, ಬರ್ಡೇ ಯಾಕೆ ಇಷ್ಟು ಸ್ವೆಟ್ ಆಗ್ತದೆ ನನಗೆ ಗೊತ್ತಾ. ಬಿಕಾಸ್ ಓ ಮೈ ಗಾಡ್, ಥ್ಯಾಂಕ್ಸ್ ಬರ್ಡೇ ಗೈಸ್. ಅವ್ಳ ಬರ್ಡೇ ಏನಾದ್ರು ಕೊಡ್ಬೇಕು ಅನ್ಕೊಂಡಿದ್ದೆ, ಎಲ್ಲೂ ಸಿಗಲಿಲ್ಲ ಫ್ಲವರ್. ಒಬ್ಬ ಕ್ಯಾಬ್ ಡ್ರೈವರ್ ಇದ್ರು, ಅವ್ಳು ನಿಲ್ಸಿರ್ಲಿಲ್ಲ. ಪಾಪ ಇವ್ರು ಹುಡುಕಿದ್ರು, ಗಿಡೆ ಸರ್ ಹುಡುಕಿದ್ರು. ಗಿಡೆ ಸರ್ ಆಲ್ಸೋ ಸರ್ಚ್ ಫಾರ್ ದ ಫ್ಲವರ್ ಶಾಪ್. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ಸ್ ಉದಯ್. Still birthday. ಇಲ್ಲಿ ಇವಾಗ ಸ್ಪಾ ಮಾಡಿಸ್ಕೊಳಕ್ ಬಂದಿದ್ದೀವಿ. ಸ್ಪಾ ವಾಟ್ ಎಕ್ಸೈಟೆಡ್. ಫೈನಲ್ ಬಾಲಿ ಸ್ಪಾ, ಅಥೆಂಟಿಕ್ ಸ್ಪಾ ಇನ್ ಬಾಲಿ. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ನಮ್ಮ ಕೊನೆಯದೇ ಫೈನಲ್ ಕೊನೆಯದನ್ನೇ ಇವತ್ತು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಸೊ ನಾನು ಈ ಟಾಪ್ನ ಮ್ಯಾಕ್ಸ್ ತೊಗೊಂಡೆ, ಬಾತ್ ದಿಸ್ ಟಾಪ್ ಫ್ರಮ್ ಮ್ಯಾಕ್ಸ್. ಆ್ಯಂಡ್ ಈ ಸ್ಕರ್ಟ್ ನಾನು ಶಾಪ್ಸಿ ಇಂಡಿಯಾಲಿ ಆರ್ಡರ್ ಮಾಡಿದೆ. ನಾನು ಜಸ್ಟ್ ಹ್ಯಾವ್ ಲೈಕ್ ಸಿಂಪಲ್ ಮೇಕಪ್. ಲೆಟ್ಸ್ ಗೋ. ಇವತ್ತೇ ಫಸ್ಟ್ ಟೈಮ್ ನಾವು ಟೈಮಿಗೆ ಬಂದಿರೋದು. 8 o'clock ಶಾರ್ಪ್ 8 o'clock ಬಂದಿದ್ದೀವಿ. Come on time. For the first time 8 o'clock. All your customers come late or just us? ಕೊನೆ ಕಾಫಿ ನಾನು ಬರೀ ನಮ್ಮ ಡ್ರೈವರ್ ಜೊತೆ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಮಾರ್ಟಲ್ಲಿ ಚೆನ್ನಾಗಿರೋ ಕಾಫಿ ಸಿಗುತ್ತೆ ಅಂತೆ. ಸೊ ಹೋಗಿ ನೋಡೋಣ ಇವಾಗ ಏನಂತ. ಗೈಸ್, ಇಲ್ಲಿ ನಿಮಗೆ ಪ್ರತಿ ರೋಡಲ್ಲಿ ಒಂದು 5 ಅಥವಾ 10 M-Mart, ಇಂಡೋಮಾರ್ಟ್ ಸಿಗುತ್ತೆ. ಸೊ ನಿಮ್ಗೆ ಏನಾದರೂ ಹಸುವಾದರೆ ಬಿಗ್ ಸ್ಟಾಪ್ ಮಾಡಬೇಕಂದ್ರೆ ನೀವು ಸ್ಟಾಪ್. ಇಲ್ಲಿ ಕೆಫೆ ಇದೆ. ಯು ವಿಲ್ ಹ್ಯಾವ್ ಫುಲ್ ಸ್ನ್ಯಾಕ್ಸ್ ಇದೆ. ಇಲ್ಲ ಅಂದರೆ ನಿಮಗೆ ಇಲ್ಲಿ ಪೇಸ್ಟ್ರಿ ಐಟಮ್ಸ್ ಥರನೂ ಸಿಗುತ್ತೆ. ಅಟ್ಲೀಸ್ಟ್ ಫಾರ್ ಎಮರ್ಜೆನ್ಸಿ ಪರ್ಪಸ್ ನಿಮ್ಗೆ ಏನಾದರೂ ಬೇಕಂದರೆ ನೀವು ಇಂಡೋನೇಷ್ಯಾ ಬಾಲಿಗೆ ಬಂದರೆ ಯು ಕ್ಯಾನ್ ಸ್ಟಾಪ್ ಎಟ್ ಸಚ್ ಪ್ಲೇಸಸ್. ಆ್ಯಂಡ್ ಯಾವುದೇ ಚಿಕ್ಕ ಅಂಗಡಿಗೆ ನೋಡ್ಕೊಂಡು ಹೋಗಿ, ಗೊತ್ತಿದ್ರೆ ಹೋಗಿ, ಇಲ್ಲಾಂದರೆ ಹೋಗಬೇಡಿ. ಅದರ್ವೈಸ್ ಕಮ್ ಟು ಸಚ್ ಎಸ್ಟಾಬ್ಲಿಷ್ ಟ್ರಸ್ಟೆಡ್ ಪ್ಲೇಸಸ್. ಯಾಕಂದರೆ ತುಂಬ ಜನಕ್ಕೆ ಚೀಟ್ ಆಗಿರೋದು, ಸ್ಕ್ಯಾಮ್ ಆಗಿರೋದು ನಾನು ನೋಡಿದೆ. ನೀವು ಇನ್ಸ್ಟಾಗ್ರಾಮಲ್ಲಿ ಬಾಲಿ ಸ್ಕ್ಯಾಮ್ ಅಂತ ಟೈಪ್ ಮಾಡಿದ್ರೆ ತುಂಬ ಬರುತ್ತೆ. ಸೊ ಆಲ್ವೇಸ್ ಗೋ ಟು ವೆರಿಫೈಡ್ ಟ್ರಸ್ಟೆಡ್ ಪ್ಲೇಸಸ್. ಓಕೆ, ದಿಸ್ ಲುಕ್ಸ್ ಸೋ ಕ್ಯೂಟ್. ನಾನು ಅವಕಾಡೋ ಕಾಫಿ ಆರ್ಡರ್ ಮಾಡಿದೆ, ಫ್ರಾಪೆ. Thank you very much. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಅ ಟ್ರಿಪ್ ಸೋ ಮೆಮೊರೇಬಲ್. ಗೈಸ್, ನೀವು ಬಾಲಿಗೆ ಬಂದರೆ ಕಾಂಟ್ಯಾಕ್ಟ್ ಮಿಸ್ಟರ್ ಗೇಡೆ ಅವ್ರ ಫೋನ್ ನಂಬರ್ ಇಲ್ಲಿ ಹಾಕಿರ್ತೀನಿ. ಬೆಸ್ಟ್ ಡ್ರೈವರ್ ಇನ್ ಬಾಲಿ. ಥ್ಯಾಂಕ್ ಯು ಸೋ ಮಚ್. ಸುಖಸಮ. Thank you so much. ಸುಖಸಮ. ಗೈಸ್, ಲಾಸ್ಟ್ ಡೇ ಅಂತ ವಡೆ ಸೋ ಕ್ಯೂಟ್. ಪಾಪ ಫುಲ್ ಎಲ್ಲ ಕ್ಯಾರಿ ಮಾಡ್ತಿದ್ದಾನೆ. ಹೂವು ಮಾತ್ರ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಎಲ್ಲ ಲಗೇಜ್ ಇವನೇ ಎತ್ಕೊಂಡಿದ್ದಾನೆ. ಥ್ಯಾಂಕ್ಸ್ ಓದಿ. ಗೈಸ್, ನಾವು ಇವಾಗ ಬೆಂಗಳೂರು ಲ್ಯಾಂಡ್ ಆದ್ವಿ. Oh my god, I'm just so happy. ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ವಾಸ್ ಲೈಕ್ ಅ ಬಿಗ್ ಹಿಟ್, ಸಕ್ಸಸ್. ಸೊ ಹ್ಯಾಪಿ. ನಾನು ಅನ್ಕೊಂಡಿದ್ದು ಆಲ್ಮೋಸ್ಟ್ ಎಲ್ಲ ಮಾಡಿದೆ. ನೀನು ಅಷ್ಟೇ ಅಲ್ವಾ? ಆ್ಯಂಡ್ ಐ ಥಿಂಕ್ ಬಿಗ್ ಥ್ಯಾಂಕ್ಸ್ ಟು ಟ್ರಾವೆಲ್ ಮಾರ್ಟ್. ಅವ್ರು ನಮಗೋಸ್ಕರ ಎಲ್ಲ ಫೆಸಿಲಿಟೇಟ್ ಮಾಡ್ಕೊಟ್ರು. ಲೈಕ್ ಎಷ್ಟೇ ಲಾಸ್ಟ್ ನೈಟ್ ಸಡನ್ಲಿ ವಡೆ ಇಲ್ದಕ್ಕೆ ನಾನು ಸ್ಪಾ ಮಾಡಬೇಕು ಕೇಳು. ಐ ಆಸ್ಕ್ಡ್ ದೆಮ್. ಅವ್ರು ತುಂಬ ಚೆನ್ನಾಗಿರೋ ಜಾಗ ಹುಡ್ಕೊಟ್ರು. ವಿ ಡಿಡ್ ಸ್ಪಾ ಆಲ್ಸೋ. ಐ ಡಿಡ್ ಎವ್ರಿಥಿಂಗ್ ದಟ್ ಐ ವಾಂಟೆಡ್. ನಿಂಗೆ ಏನನ್ಸುತ್ತೆ ವಡೆ? ಹೆಂಗಿತ್ತು ನಿನ್ನ ಎಕ್ಸ್ಪೀರಿಯನ್ಸ್? ನನ್ನ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಏನ್ ಗೊತ್ತಾ ಗೈಸ್, ಈ ಟ್ರಿಪ್ನ ಇವಳು ಸುಮಾರು ಒಂದು 2-3 ತಿಂಗಳಿಂದ ಪ್ಲಾನ್ ಮಾಡಿರ್ಬೇಕು. ಲೈಕ್ ಮಂಡೇ ಇದು, ಟ್ಯೂಸ್ಡೇ ಇದು, ಎಷ್ಟು ಗಂಟೆಗೆ ಹೇಳ್ಬೇಕು, ಎಷ್ಟು ಗಂಟೆಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು, ಯಾರ ಮೀಟ್ ಮಾಡ್ಬೇಕು, ಪ್ರತಿ ಒಂದನ್ನು ಪ್ಲಾನ್ ಮಾಡಿ ಎಲ್ಲ ಮಾಡಿ. ಅಕಸ್ಮಾತ್ ಇವಳು ಪ್ಲಾನ್ ಮಾಡಿರಲ್ಲ ಅಂದ್ರೆ ಐ ಥಿಂಕ್ ಇವಳು ಇರಲಿಲ್ಲ ಅಂದ್ರೆ ಇನ್ಫ್ಯಾಕ್ಟ್ ನಾನು ಪ್ರಿಪೇರ್ ಮಾಡ್ತಿರಲಿಲ್ಲ. ಇನ್ಫ್ಯಾಕ್ಟ್ ನಂಗೆ ಸ್ವಲ್ಪ ಫ್ಲೈಟಲ್ಲಿ ಲಾಂಗ್ ಅವರ್ಸ್ ಜರ್ನಿ ಮಾಡಕ್ ತುಂಬಾ ಕಷ್ಟ. ಬಟ್ ಭಯ ಕೂಡ.
I'm proud of you, Oda. Without you, you're a strong woman, Oda. And special thanks to Travel Mart. ಆಲ್ಸೋ ಗೈಸ್ ನಾನು ಒಂದು ಪೂರ್ತಿ ಡೀಟೇಲ್ಡ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನನ್ನ ಐಟ್ನರಿ ಯಾವ್ಯಾವ ಜಾಗಕ್ಕೆ ಹೋಗಿದ್ದು ಯಾಕೆ ಪ್ಲಾನ್ ಮಾಡಿದೆ, ವೈ ಡಿಡ್ ಐ ಪಿಕ್ ದೋಸ್ ಪ್ಲೇಸ್ ಅಂಡ್ ಹೌ ಯು ಕ್ಯಾನ್ ಪ್ಲಾನ್ ಆಲ್ಸೋ. ಈ ವ್ಲಾಗ್ ಅಲ್ಲದೆ ಒಂದು ಡೀಟೇಲ್ಡ್ ವಿಡಿಯೋನ ಪ್ಲಾನ್ ಮಾಡ್ತೀನಿ. ಸೊ ಅದ್ರ ಮುಂಚೆ ಬೇರೆ ಏನಾದರೂ ಕ್ವೆಶನ್ಸ್ ಇದ್ರೆ ವ್ಲಾಗಲ್ಲೇ ಹಾಕಿ ನಾನು ಐ ಆನ್ಸರ್ ದೋಸ್ ಕ್ವೆಶನ್ಸ್ ಇನ್ ದಟ್ ಡೀಟೇಲ್ಡ್ ವಿಡಿಯೋ. ಎನಿವೇಸ್ ಬೆಂಗಳೂರು ರೀಚ್ ಆದ್ವಿ, ಇವಾಗ ಹೋಗ್ಬಿಟ್ಟು ಬಿರಿಯಾನಿ ತಿನ್ಬೇಕು. one last request, guys. ಏನಂದ್ರೆ ನಾವು ತುಂಬಾ ಕಷ್ಟಪಟ್ಟು ತುಂಬಾ ವರ್ಷದಿಂದ ಬ್ಲಾಗ್ ಗಳು ಮಾಡ್ತಾ ಇದೀವಿ. ನಾವು ಅನ್ಕೊಂಡಿದ್ದ ರೀಚ್ ನಮ್ಗೆ ಸಿಗ್ತಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನೀವು ಈ ಬ್ಲಾಗ್ ನ ಇಲ್ಲಿವರೆಗೂ ನೋಡ್ತಾ ಇದ್ರೆ ನಿಮ್ ಕಡೆಯಿಂದ ನಾವು ಕೇಳೋದಿಷ್ಟೇ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ತರ ನಮ್ಗೆ ಇನ್ನೂ ಬ್ಲಾಗ್ ಮಾಡಕ್ಕೆ ಸ್ವಲ್ಪ ಸ್ಫೂರ್ತಿ ಸಿಗುತ್ತೆ. ದಯವಿಟ್ಟು. Anyways, this is the end of the video. If video is started, don't forget to like, comment, share and subscribe. Okay, bye. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.